ಸಿದ್ದು ಅವರೇ, ನಿಮಗೆ ಇನ್ನೊಂದು ದೊಡ್ಡ ಶಿಕ್ಷೆ ಇದೆ. ಅದೇನು ಹೇಳಿ ಮೇಡಮ್ ಅವರೇ. ಮೇಡಮ್ ಅವರೇ, ಈ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರೀಗಿರಿ ಅಂತ ಮಾತ್ರ ಹೇಳ್ಬಿಡಿ. ನನ್ನ ತಲೆ ಹೊಡೆದ್ರೆ ನಾಲ್ಕಲ್ಲ ಒಂದೇ ಒಂದು ಅಕ್ಷರನೂ ಬರಕಿಲ್ಲ. ಹಾಗೆಲ್ಲ ಏನು ಹೇಳಲ್ಲ. ಇದ್ರ ಮೇಲೆ ಆ ಬಣ್ಣಗಳಿದೆಯಲ್ಲ, ಅದನ್ನ ಎರಚಿ. ವಾ, ಇಂಥ ಶಿಕ್ಷೆ ಆದ್ರೆ ಎಷ್ಟು ಬೇಕಾದ್ರೂ ಮಾಡ್ತೀನಿ ಮೇಡಮ್ ಅವರೇ. ಹರೀಶಾ, ಥ್ಯಾಂಕ್ಸ್ ಅಪ್ಪ ಬಂದಿದ್ದಕ್ಕೆ. ಅದು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿತ್ತು, ಅದಕ್ಕೆ ಇಲ್ಲಿಗೆ ಬರಕ್ಕೆ ಹೇಳಿದೆ. ಹೇಳಪ್ಪ, ಏನಾಯ್ತು? ಅಪ್ಪ, ಅದು ಸಿಂಚನಾ ಮನೆಯವರೇನೋ ಮನೆ ಕೊಡ್ಸಿದ್ರು. ಅಂದರೆ ಹೀಗೆ ಬರೀ ಕೈಲಿ ಹೋದ್ರೆ ಅವ್ರು ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ ಹೇಳಿ. ನೀನೇನು ಹೇಳ್ತಿದ್ಯಾ ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಹೇಳಬೇಕು ಅದನ್ನ ನೇರವಾಗಿ ಹೇಳ್ಬೇಡ. ಅಲ್ಲಪ್ಪ, ಅವರೆಲ್ಲರೂ ಏನು ಇವನು ಬರೀ ಕೈಯಲ್ಲಿ ಬಂದಿದ್ದಾನೆ, ಇವನಿಗೇನು ಗತಿನೇ ಇಲ್ವಾ ಅಂತ ಅನ್ಕೊಳಲ್ವಾ? ಅವರೇ ಬಿಸ್ನೆಸ್ ಹಾಕ್ಕೊಟ್ಟಿದ್ದಾರೆ, ಅವರೇ ಮನೇನೂ ಮಾಡಿಕೊಟ್ಟಿದ್ದಾರೆ. ಒಂದು ಅಂತ ಏನೂ ಇಲ್ವಲ್ಲಪ್ಪ. ಗೊತ್ತು, ನಾನು ತುಂಬ ಚೆನ್ನಾಗಿ ಓದಿದ್ದೀನಿ, ನೀವು ಕಷ್ಟಪಟ್ಟು ನನ್ನ ಚೆನ್ನಾಗಿ ಓದಿಸಿದ್ದೀರಾ. ಸೊ ಓಕೆ ಫೈನ್. ಆದರೆ ಅದಕ್ಕೆ ತಕ್ಕಾಗಿ ನನ್ನ ಕೆಲಸ ಸಿಗಲಿಲ್ವಲ್ಲಪ್ಪ. ನಾನು ಏನು ಮಾಡಲಿ? ಸಿಂಚನನ ಸಂಪಾದನೆಯಲ್ಲಿ ನಾನು ಕೂತ್ಕೊಂಡು ತಿಂತಾ ಇದ್ದೀನಿ. ನನಗೆ ಎಷ್ಟು ಮುಜುಗರ ಆಗ್ಬೇಡ ಹೇಳಿ. ಹರೀಶಾ, ಇದನ್ನ ನೀನು ನಿನ್ನ ಕೈಯಾರೆ ಮಾಡ್ಕೊಂಡಿರೋದು. ಒಂದು ಹೆಣ್ಣು ನಮ್ಮನ್ನ ಮೆಚ್ಚಿ ಮದುವೆ ಆಗಿ ಬರ್ತಾಳೆ ಅಂದರೆ ಅವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಕೂಲಿ ನಾಲಿ ಮಾಡಾದ್ರೂ ಅವಳನ್ನ ನೋಡ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಅದನ್ನು ಮಾಡ್ತಾ ಇದ್ದೀಯ ನೀನು. ಅದನ್ನೆಲ್ಲ ಬಿಟ್ಟು ಇವಾಗ ಹಿಂಗೆ ಮಾತಾಡಿದ್ರೆ ನಾನೇನಪ್ಪ ಮಾಡಲಿ? ಅದೆಲ್ಲ ಸರಿನಪ್ಪ, ಅಷ್ಟೊಂದು ಕಷ್ಟಪಟ್ಟು ಓದಿದ್ದೀನಲ್ವಾ, ಅದಕ್ಕೆ ತಕ್ಕ ಹಾಗೆ ಕೆಲಸ ಸಿಗದಿದ್ರೆ ನಾನೇನು ಮಾಡಲಿ? ಅದು ಇದು ಮಾಡ್ಕೊಂಡು ಕೂತಿರೋಕ್ಕಾಗತ್ತಾ? ನೀವು ಸ್ವಲ್ಪ ಯೋಚನೆ ಮಾಡಿ. ಈಗ ಆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಹೊಸ ಮನೆಗೆ ಶಿಫ್ಟ್ ಆಗಬೇಕು ಅಂದರೆ ಖರ್ಚು ವೆಚ್ಚ ಎಲ್ಲ ಎಷ್ಟಿರುತ್ತೆ ನಿಮ್ಗೆ ಗೊತ್ತಿರಲ್ವಾ? ನಾನು ಹೇಗೆ ನಿಭಾಯಿಸ್ಲಿ? ಅಪ್ಪ, ನಿಮಗೂ ಆಸೆ ಇತ್ತು ತಾನೆ, ಒಂದೊಳ್ಳೆ ಮನೆ ಮಾಡಬೇಕು, ಅಲ್ಲಿರಬೇಕು, ಕನಸು ಆಸೆ ಎಲ್ಲ ಇಟ್ಕೊಂಡಿದ್ರಿ ತಾನೆ. ಅದನ್ನು ನಾನು ನೆರವೇರಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ಹೆಮ್ಮೆ ಖುಷಿ ಏನೂ ಇಲ್ವಲ್ಲಪ್ಪ ನಿಮಗೆ? ಅದಕ್ಕೆ 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 ಅದು ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ನನ್ನ ಲೈಫ್ ಸೆಟಲ್ ಮಾಡ್ಕೋತೀನಿ, ಅಮ್ಮನೂ ಚೆನ್ನಾಗಿ ನೋಡ್ಕೋತೀನಿ, ಮನೆ ಖರ್ಚು ವೆಚ್ಚಕ್ಕೂ ಆಗುತ್ತೆ. ನಮ್ಮ ಅತ್ತೆ ಮಾವನು ಸ್ವಲ್ಪ ರೆಸ್ಪೆಕ್ಟಲ್ಲಿ ಮಾತಾಡಿಸ್ತಾರೆ ನನ್ನ, ಇಲ್ಲಾಂದ್ರೆ ಬಾಯಿ ಬಂದಾಗೆಲ್ಲ ಮಾತಾಡ್ತಾರಪ್ಪ. ಹರಿ, ನಿನಗೆ ಕೊಡ್ಬೇಕಾದ ಪಾಲನ್ನ ನಿನಗಾಗ್ಲೇ ನಾನು ಕೊಟ್ಟಿದ್ದೀನಿ. ಪ್ಲೀಸ್, ಆ ಪರಿಸ್ಥಿತಿ ಬೇರೆ ಈ ಪರಿಸ್ಥಿತಿ ಬೇರೆ ಅಲ್ವಾ? ನಿಜವಾಗ್ಲೂ ಹೇಳ್ತೀನಿ, ಸಿಂಚನನ್ ಮುಂದೆ ನಿಂತ್ಕೊಂಡು ಮುಖಕ್ಕೆ ಮುಖ ಕೊಟ್ಟು ಮಾತಾಡಕ್ಕಾಗ್ತಿಲ್ಲ ನನಗೆ. ಪಾಪ ಪ್ರಜ್ಞೆ ಕಾಡ್ತಿದೆ. ದಯವಿಟ್ಟು ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲಪ್ಪ. ಇದನ್ನೆಲ್ಲ ನೀನು ಮೊದಲೇ ಯೋಚನೆ ಮಾಡಬೇಕು. ಪ್ಲೀಸ್, ಇಲ್ಲ ಅಂತ ಮಾತ್ರ ಅನ್ಬೇಡಿ. ನಾನು ನಿಮ್ಮ ಮಗನೇ ಅಲ್ವಾ, ಬೇರೆಯವನಲ್ವಲ್ಲ. ನನಗೆ ಕೊಡೋದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನೀವು ಕೊಟ್ರೆ, ಅಪ್ಪ ಕೊಟ್ಟರು ಅನ್ನೋ ಕೃತಜ್ಞತೆ ನನಗಿರುತ್ತೆ. ದಯವಿಟ್ಟು ಇಲ್ಲ ಅನ್ಬೇಡಿ ಪ್ಲೀಸ್. ಅಪ್ಪ ಪ್ಲೀಸ್, ದಯವಿಟ್ಟು ಬೇಡ. ಹರೀಶಾ, ನಾನು ಇಟ್ಟಿರೋ ದುಡ್ಡನ್ನ ಅಪ್ಪ ದಯವಿಟ್ಟು ಇಲ್ಲ ಅನ್ಬೇಡಿ. ನಿಮ್ ಕಾಲ್ ಮುಗಿತೀನಿ ಪ್ಲೀಸ್. ಪ್ಲೀಸ್ ಅಪ್ಪ. ಆಯ್ತು, ಕೊಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.
ಸಿದ್ದು ಅವರೇ, ನನ್ನ ಜೀವನ ಈ ಖಾಲಿ ಹಾಳೆ ಥರ ಇತ್ತು. ನೀವು ನನ್ನ ಬದುಕಿಗೆ ಬಂದು ಅಷ್ಟೊಂದು ರಂಗುಗಳನ್ನ ತುಂಬಿದ್ರಿ. ನಿಮ್ಮ ಪ್ರೀತಿ ನನ್ನ ಕಣ್ಮುಂದೆ ಇದ್ರೂ ಅದನ್ನ ಅರ್ಥ ಮಾಡ್ಕೊಳ್ದೆ ದಡ್ಡಿ ಥರ ಐತೆ. ನಿಮ್ಮ ಮೇಲೆ ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನು ಜಾಸ್ತಿ ದಿನ ಮುಚ್ಚಿಟ್ಕೊಳಕ್ಕಾಗಲಿಲ್ಲ. ಐ ಲವ್ ಯು ಸಿದ್ದು ಅವರೇ. ಸಿದ್ದು ಅವರೇ, ಜೀವನದಲ್ಲಿ ಏನಾದರೂ ಸಮಯಕ್ಕೆ ಸರಿಯಾಗಿ ಶುರು ಆಗಲಿಲ್ಲ ಅಂದರೆ ಅದರಿಂದ ಪ್ರತಿಯೊಂದೂ ತಡವಾಗೋಕ್ಕೆ ಶುರು ಆಗುತ್ತೆ. ನಿಜ ಹೇಳಬೇಕು ಅಂದರೆ ನಿಮಗೆ ನನ್ನ ಮೇಲೆ ಪ್ರೀತಿ ತುಂಬ ದಿನಗಳಿಂದಾನೇ ಇತ್ತು. ಹೊಸದ್ರಲ್ಲಿ ನಿಮ್ಮ ಮೇಲೆ ನನಗೆ ಯಾವ ಭಾವನೆಗಳು ಇರಲಿಲ್ಲ. ಆದರೆ ಹೋಗ್ತಾ ಹೋಗ್ತಾ ನಿಮ್ಮನ್ನು ನಾನು ಪ್ರೀತಿಸೋಕ್ಕೆ ಶುರು ಮಾಡಿದೆ. ಆದರೆ ಅದನ್ನು ನಿಮ್ಮ ಹತ್ರ ಹೇಗೆ ಹೇಳ್ಕೋಬೇಕು ಅನ್ನೋದ್ರಲ್ಲೇ ಇನ್ನಷ್ಟು ಸಮಯ ಕಳೆದು ಹೋಯ್ತು. ಮೇಡಮ್ ಅವರೇ, ಇಷ್ಟು ದಿವಸ ನನಗೆ ಮಾತ್ರ ನಿಮ್ಮ ಮೇಲೆ ಪ್ರೀತಿ ಅದೇ ಅನ್ನೋದು ಗೊತ್ತಿತ್ತು. ಆದರೆ ಈಗ ನಿಮಗೂ ನನ್ನ ಹತ್ರ ಇಷ್ಟ, ನಾನಂದ್ರೆ ನಿಮ್ಗೆ ಇಷ್ಟೊಂದು ಪ್ರೀತಿ ಅದೇ ಅಂತ ನಾನು ಯೋಚನೆ ಮಾಡಿರಲಿಲ್ಲ ಮೇಡಮ್ ಅವರೇ. ನನಗೆ ಬಹು ಖುಷಿ ಆಯ್ತಾ ಇದೆ. ಹೇಳಿ ಮೇಡಮ್ ಅವರೇ, ನಿಮಗೆ ನನ್ನ ಮೇಲೆ ಪ್ರೀತಿ ಯಾವ ಗೊತ್ತು ಯಾವ ಥರ ಹೇಳಿ ಮೇಡಮ್ ಅವರೇ? ಯಾವಾಗ ಅಂತ ನನಗೆ ಗೊತ್ತಿಲ್ಲ ಸಿದ್ದು ಅವರೇ. ಆದರೆ ನನಗೆ ಗೊತ್ತಾಗೋ ಅಷ್ಟರಲ್ಲಿ ನನ್ನ ಮನಸ್ಸು ತುಂಬ ನೀವೇ ಇದ್ದೀರಿ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಲ್ಲ ನನಗೆ. ನನ್ನ ಮನಸ್ಸು ಯಾವಾಗಲೂ ನಿಮ್ಮನ್ನೇ ಕನ್ವರಿಸ್ತಾ ಇರುತ್ತೆ. ಐ ಲವ್ ಯು ಸಿದ್ದು ಅವರೇ. ಐ ಲವ್ ಯು ಸೋ ಮಚ್. ಮೇಡಮ್ ಅವರೇ, ನನ್ಗೆ ಆಯ್ತಾರ ಖುಷಿಗೆ ನನ್ಗೇನು ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ. ಐ ಲವ್ ಯು ಮೇಡಮ್ ಅವರೇ. ಆಹಾ, ಅಂತೂ ಇಂತೂ ಇಷ್ಟು ದಿವಸ ಆಗ್ಬೇಕಾದ್ರೂ ನಿಮ್ಮ ಮನಸ್ಸು ಗೆದ್ಬಿಟ್ಟೆ, ನಿಮ್ಮ ಮನಸ್ಸಿನಾಗೆ ಜಾಗ ಮಾಡ್ಕೊಂಡ್ಬಿಟ್ಟೆ. ನನ್ಗೆ ಇದಕ್ಕಿಂತ ಖುಷಿ ಜೀವನದಲ್ಲಿ ಬೇರೆ ಏನೂ ಇಲ್ಲ ಮೇಡಮ್ ಅವರೇ. ನಿಮ್ಮ ಮನಸ್ಸಿಗೆ ನಾನು ಸೋತ್ ಹೋದೆ. ನಿಮ್ಮ ಪ್ರೀತಿ ನನ್ನನ್ನು ಸೋಲೋ ಹಾಗೆ ಮಾಡ್ತು. ನಾನು ಸೋತ್ರು ನೀನು ಸೋತ್ರು ನಮ್ಮ ಪ್ರೀತಿ ಗೆದ್ಬಿಡ್ತಲ್ವ ಮೇಡಮ್ ಅವರೇ, ಅಷ್ಟೇ ಸಾಕ್ಬಿಡಿ. ಪ್ರೀತಿಗೆ ಸೋಲೆ ಗೆಲ್ವಲ್ವಾ? ಹೌದು ಮೇಡಮ್ ಅವರೇ, ಪ್ರೀತಿಗೆ ಸೋಲೋದೆ ಗೆಲುವು. ದೇವ್ರೆ, ನಾನು ಕೇಳೋದಕ್ಕೆ ಮುಂಚೆನೇ ನೀನೆಲ್ಲ ಕೊಟ್ಟಿದ್ಯಾ. ಒಳ್ಳೆ ಗಂಡ, ಒಳ್ಳೆ ಮಗ, ಮನೆಗೆ ತಕ್ಕ ಸೊಸೆ ಎಲ್ಲ ಕೊಟ್ಟಿದ್ಯಾ. ಆದರೆ ಈ ಅಣ್ಣ ತಂಗಿ ನಡುವೆ ಇರೋ ಹಠಾನ್ ಮಾತ್ರ ನೀನು ದೂರ ಮಾಡ್ತಿಲ್ಲಪ್ಪ. ಒಂದು ಹೆಣ್ಣು ತವ್ರ ಮನೆ ಸಂಬಂಧನ ದೂರ ಮಾಡ್ಕೊಂಡಿರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ. ಅವಳಲ್ಲಿ ಪ್ರತಿ ಕ್ಷಣ ನೋವು ಅನುಭವಿಸ್ತಾ ಇದ್ದರೆ ಇಲ್ಲಿ ನಾವು ಹೇಗೆ ಖುಷಿಯಾಗಿರೋಕ್ಕೆ ಸಾಧ್ಯ ಹೇಳು? ನಿನ್ನಲ್ಲಿ ಒಂದೇ ಒಂದು ಪ್ರಾರ್ಥನೆನಪ್ಪ,
ಇವರಿಬ್ಬರನ್ನ ಒಂದು ಮಾಡು, ಮತ್ತೆ ಮೊದಲು ಹಾಗೆ ಖುಷಿಯಿಂದ ಇರೋ ಹಾಗೆ ಮಾಡಪ್ಪ. ಭಗವಂತ, ನಾನು ಯಾವತ್ತೂ ನಾನು ಚೆನ್ನಾಗಿರಬೇಕು, ಸುಖವಾಗಿರಬೇಕು ಅಂತ ಕೇಳ್ದೋಳಲ್ಲ. ಯಾಕಂದರೆ ದೇವ್ರೆ ಅಂತ ಅಪ್ಪ ಅಮ್ಮನ್ನ ಕೊಟ್ಟಿದ್ಯಾ. ಇಲ್ಲಿವರೆಗೂ ಅವ್ರು ನನಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನೋಡ್ಕೊಂಡಿದ್ದಾರೆ. ಆದರೆ ನಾನೇ ಅವ್ರಿಗೆ ಕಷ್ಟಗಳ ಮೇಲೆ ಕಷ್ಟ ಕೊಟ್ಟಿದ್ದೀನಿ. ನಾನು ಸತ್ತಿದ್ದೀನಿ ಅಂತ ಅವ್ರು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತು. ಆ ನೋವನ್ನು ಅವ್ರು ಮರೆಯೋ ಹಾಗೆ ಮಾಡು. ನಾನಿತ್ತು ನನ್ನ ಜೀವನ ಹೀಗಾಯ್ತಲ್ಲ ಅಂತ ನೋವು ಪಡೋ ಬದಲು ನಾನಿಲ್ಲ ಅಂದ್ಕೊಂಡು ಅವ್ರು ನೆಮ್ಮದಿಯಾಗಿರೋ ಹಾಗೆ ಮಾಡು. ಅಣ್ಣಂದ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವರನ್ನು ಸಂತೋಷದಿಂದ ನೋಡ್ಕೊಳ್ಳೋ ಹಾಗೆ ಮಾಡು. ಇಷ್ಟೇ ನಾನು ಕೇಳ್ಕೊಳ್ಳೋದು. ಅಮ್ಮ, ದೇವ್ರ ಹತ್ರ ಏನು ಬೇಡ್ಕೊಂಡ್ರಿ? ಬೇರೆ ಏನಮ್ಮ ಬೇಡ್ಕೊಳ್ಳಿ? ದೂರ ಆಗಿರೋ ಎರಡು ಮನಸ್ಸುಗಳನ್ನ ಒಂದು ಮಾಡಪ್ಪ ದೇವ್ರಿ ಅಂತ ಬೇಡ್ಕೊಂಡೆ. ಈಗ ನನಗೆ ಆಸೆ ಅಂತ ಇರೋದು ಅದೊಂದೇ ಅಮ್ಮ. ಅಮ್ಮ, ನೀವು ಈ ಥರ ಎಲ್ಲ ಹೇಳೋದು ಕೇಳ್ತಿದ್ರೆ ತುಂಬ ಖುಷಿಯಾಗುತ್ತೆ. ಯಾಕಮ್ಮ, ನಾನು ಅಂಥದ್ದೇನು ಮಾಡಿದ್ದೀನಿ? ಹಾಗಲ್ಲ ಅಮ್ಮ, ಹೆಂಡತಿಗೆ ಗಂಡನ ಮನೆ ಕಡೆಯವರೆಲ್ಲ ಯಾವಾಗಲೂ ಸ್ವಲ್ಪ ಅಷ್ಟಕ್ಕಷ್ಟೇ. ಗಂಡನ ತಾಯಿ ಆಗಲಿ, ಅಕ್ಕ ಆಗಲಿ, ತಂಗಿ ಆಗಲಿ ಮನೆಗೆ ಬರ್ದಿದ್ರೆ ಸಾಕಪ್ಪ ಅಂತ ಬೇಡ್ಕೋತಾ ಇರ್ತಾರೆ. ಅಂಥದ್ರಲ್ಲಿ ನಿಮ್ಮ ಯಜಮಾನರು ತಂಗಿ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ ಹೇಳಿದೆ. ಚಂದನ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಸಂಬಂಧಗಳಿಗೆ ಬೆಲೆ ಕೊಡದೆ ಹೋದರೆ ಮನುಷ್ಯರಾಗಿ ಹುಟ್ಟಿ ಏನು ಸಾರ್ಥಕ ಹೇಳು? ನಾವೊಬ್ಬರನ್ನ ದ್ವೇಷ ಮಾಡಿದ್ರೆ ನಮ್ಮನ್ನು ದ್ವೇಷ ಮಾಡೋಕ್ಕೆ 100 ಜನ ಇರ್ತಾರೆ. ಇರೋ 4 ದಿವಸ ಜೀವನದಲ್ಲಿ ಪ್ರೀತಿಯಿಂದ ಬದುಕಬೇಕಲ್ವಾ? ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ಹೋದರೆ ತಪ್ಪಾಗತ್ತಲ್ವಾ? ಈಗ ನಿನ್ನ ಪರಿಸ್ಥಿತಿನೇ ನೋಡು. ನಿನಗೆ ಅಂತ ಒಂದು ತವ್ರ ಮನೆ ಇದ್ದಿದ್ರೆ ನಿನ್ಗೆ ಈ ಪರಿಸ್ಥಿತಿ ಬರ್ತಿತ್ತಾ? ಅಮ್ಮನ ಮನೆಯಲ್ಲಿ ಗಂಜಿ ಕುಡಿದ್ರು ಅದು ಅಮೃತಕ್ಕೆ ಸಮ ಅಮ್ಮ. ಅಂಥದ್ರಲ್ಲಿ ತವ್ರ ಮನೆ ಇದ್ದು ತವ್ರ ಮನೆಯಿಂದ ದೂರ ಇರಬೇಕಾದ್ರೆ ಅವಳ ಪರಿಸ್ಥಿತಿ ಹೇಗಿರಬೇಡ ಹೇಳು? ಹೌದಮ್ಮ, ಎಲ್ಲರೂ ಇದ್ದು ಯಾರೂ ಇಲ್ದಿರೋ ಥರ ಬದುಕೋ ಜೀವನ ಇದೆಯಲ್ಲ, ಆ ಜೀವನ ಯಾರಿಗೂ ಬೇಡ. ಯೋಚನೆ ಮಾಡಬೇಡ ಚಂದನ. ಕಾಯು ನೀವನು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ನಾವೆಲ್ಲ ಪರಿಸ್ಥಿತಿಲೂ ಸಮಾನವಾಗಿದ್ದರೆ ನಮಗೆ ಸಿಗಬೇಕಾಗಿದ್ದು ಖಂಡಿತ ಸಿಗುತ್ತೆ. ಅಮ್ಮ, ಅರ್ಚಕರು ಬರೋ ಮೊದಲು ನಾನು ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ, ನೀವು ಬರ್ತೀರಾ? ಇಲ್ಲಮ್ಮ, ನೀನು ಹೋಗ್ಬಾ, ನಾನು ಇಲ್ಲೇ ಇರ್ತೀನಿ. ಬ್ರೋ, ಗುಡ್ ನ್ಯೂಸ್ ಬ್ರೋ, ಗುಡ್ ನ್ಯೂಸ್ ಬ್ರೋ. ಏನೋ ಅಪ್ಪ ಆಗ್ತಿದ್ಯನಾ? ನೀನೇನ್ ಬ್ರೋ ಈಗಲೇ ದೊಡ್ಡಪ್ಪ ಆಗೋ ಆಸೆನಾ? ಅದಲ್ಲ ಬ್ರೋ, ಬೇರೆ ವಿಚಾರ ಇದೆ. ಅದು ನಾನು ಅಪ್ಪನ ಹತ್ರ ಹೋಗಿ ಸ್ಕೆಚ್ ಹಾಕಾಯ್ತು, ಅವ್ರ ಹತ್ರ ಮಾತಾಡಿದ್ದು ಆಗೋಯ್ತು. ಬ್ಯಾಂಕಿಗೆ ಹೋಗಿ ದುಡ್ಡು ತಂದು ಕೊಡ್ತೀನಿ ಏನ್ಬಿಟ್ರು. ಏನೋ ನೀನು ನಾನು ಕೊಟ್ಟಿದ್ದ ಐಡಿಯಾ ತಗೊಂಡೋದು ನೀನೇ ಮುಂಚೆ ಹೋಗ್ಬಿಟ್ಟಿದ್ಯಲ್ಲ? ಅದು ಯಾಕ? ಅಲ್ಲ ಬ್ರೋ, ಅದು ದುಡ್ಡು ಒಂದು ಸ್ವಲ್ಪ. ಸರಿ,
ನಿನಗೆ ದುಡ್ಡು ಬರುತ್ತಲ್ಲ ಅದು ನನಗೂ ಸ್ವಲ್ಪ ಕೊಡು. ಅವ್ರ ಹತ್ರ ಇರೋದೇ 10 ಲಕ್ಷ. ನನಗೆ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ ಬ್ರೋ. ಕೊಟ್ಟ ಮೇಲೆ ನೋಡೋಣ ಬಿಡು, ಯಾಕೆ ಯೋಚನೆ ಮಾಡ್ತೀಯ? ಯೋಚನೆ ಮಾಡ್ಬೇಡ ಬ್ರೋ, ಡೋಂಟ್ ವೆರಿ. ಐಡಿಯಾ ಕೊಟ್ಟಿದ್ಯಾ, ಏನಾದರೂ ಮಾಡೋಣ. ಬ್ಯಾಂಕಿಗೆ ಹೋಗ್ಬೇಕು ಅಂತ ಹೇಳಿದಾರೆ, ಟೈಮ್ ಆಯ್ತು, ನಾನು ಹೋಗಿ ಬರ್ತೀನಿ, ಆಮೇಲೆ ಮಾತಾಡ್ತೀನಿ. ನಾನು ಕೊಟ್ಟಿದ್ದ ಐಡಿಯಾನ ನನಗಿಂತ ಮುಂಚೆ ತಗೊಂಡು ಇವನೇ ಎಕ್ಸಿಕ್ಯೂಟ್ ಮಾಡ್ಬಿಡಿ. ನನ್ನ ತಲೆಯಲ್ಲಿ ನನಗೆ ಬುದ್ಧಿ ಇಲ್ಲ. ನಾನು ಇವಾಗ ಅಪ್ಪನ ಹತ್ರ ಕೇಳ್ಬೋದಿತ್ತಲ್ಲ. ಇರಲಿ ಕಳ್ಳನ ಮಗನಿಗೆ ಮಾಡ್ತೀನಿ. ಸಾಹೇಬ್ರೆ, ಆ ವೆಂಕಿ ವಿಷಯ ಎಲ್ಲಿಗೆ ಬಂತು? ಏನು ಹೇಳೋದು ಸರ್, ಆ ಜಾಗಕ್ಕೆ ಯಾರೋ ಬರ್ತಾರೆ ಅಂತ ಹೇಳಿದ್ರಿ. ಅವನು ನೋಡ್ರೆ ಬೆಂಕಿನ ತಂದು ಕೂರ್ಸೋನೆ. ನೀವಾದರೂ ಸ್ವಲ್ಪ ಗಮನ ಹರಿಸ್ಬೇಕಾಗಿತ್ತಲ್ವ ಸರ್. ನಾವು ನೀವು ನೋಡಿ ಕಳಿಸಿರ್ತೀರ ಅಂದ್ಕೊಂಡು ಸುಮ್ಮನಾಗಿದ್ವಿ. ಈಗ ನೋಡಿ ಹೆಂಗಾಗಿದೆ. ನಾವು ಈ ಕೇಸ್ ಕಡೆ ಬಹು ಗಮನ ಕೊಟ್ಟಿದ್ದು. ನಮ್ಮ ಹುಡುಗ ಸಿಕ್ಕಾಕಬಾರ್ದು ಅಂತ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದು. ಆದ್ರೆ ಈಗ ನೋಡಿದ್ರೆ ಎಲ್ಲ ಉಲ್ಟಾ ಆಗ್ಬಿಟ್ಟದೆ. ಆ ಬಡ್ಡೆದ ಪ್ರಕಾಶಂಗೆ ಈ ಕೆಲಸ ವಹಿಸಿದಕ್ಕೆ ಎಲ್ಲ ಎಡವಟ್ಟಾಗಿದ್ದು. ಈಗ ನೋಡಿ ಎಲ್ಲ ನಮ್ಮ ಕುತ್ತಿಗೆಗೆ ಬಂದು ಕೂತದೆ. ಪಾಪ ಸರ್, ಆ ಹುಡುಗನಿಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ಅವನಿಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಈಗ ಈ ಕೇಸು ಮತ್ತೆ ಕೋರ್ಟ್ಗೆ ಹೋಗೋ ಹಂತದಲ್ಲಿದೆ. ಹೌದು ಸಾಹೇಬ್ರೆ, ಈಗ ನಾವು ಬೇರೆ ಕೋರ್ಟು ಕಚೇರಿ ಅಂತ ಅಲಿಬೇಕು. ಕೇಸ್ ಎಲ್ಲಿಗೆ ಬಂದು ನಿಂತದೋ ಏನು ಕಥೆಯೋ, ನನಗಂತೂ ನೆನ್ಸ್ಕೊಂಡ್ರೆ ದಿಗ್ಲಾಯ್ತದೆ. ಸಿದ್ದೇಗೌಡರಲ್ಲಿ ಸರ್ ಕಾಣ್ತಾ ಇಲ್ಲ. ಅವ್ರಿಗೆ ಈ ವಿಷಯ ಗೊತ್ತಾ? ಅವನು ಇಲ್ಲೆಲ್ಲೋ ಆಚೆ ಹೋಗೋನೆ. ಅವನಿಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ. ಅವನಿಗೆ ಈ ವಿಷಯ ಗೊತ್ತಾದರೆ ಎಲ್ಲಿ ದೊಡ್ಡ ರಾದ್ಧಾಂತ ಆದದು ಅಂತ ನೆನ್ಸ್ಕೊಂಡ್ರೆ ಸಾಕು, ನಂಗೆ ಕೈ ಕಾಲೇ ಓಡಕ್ಕಿಲ್ಲ. ಅದು ಅಲ್ಲದೆ ಆ ವೆಂಕಿ ಅವರಲ್ಲ, ನಮ್ಮ ನಾದ್ನಿ ಇಲ್ವಾ ಭಾವನವರು, ಅವ್ರಿಗೆ ಅಣ್ಣ ಆಗಬೇಕು. ಅವ್ರಿಗೆ ಈ ವಿಷಯ ಗೊತ್ತಾದರೆ ಎಲ್ಲಿ ನೊಂದ್ಕೊಂಡರು ಅಂತ ನೆನ್ಸ್ಕೊಂಡ್ರೆ ಸಂಕಟ ಆಯ್ತದೆ. ನನಗಂತೂ ಇದೆಲ್ಲ ಯೋಚನೆ ಮಾಡ್ತಾ ಇದ್ರೆ ಹುಚ್ಚು ಹಿಡ್ದಂಗೆ ಆಯ್ತದೆ ಸಾಹೇಬ್ರೆ.